ಈಗಾಗಲೇ ಆಮ್ ಆದ್ಮಿ ಪಾರ್ಟಿ ಹೇಳೋ ಹಾಗೆ ಅದು BJPಯ ಬಿ ಟೀಮ್ ಆಗಿ ರಾಘವ್ ಚಡ್ಡಾ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಮಾತನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಒಂದು ಹೊಸ ಪಕ್ಷದ ಘೋಷಣೆಯೂ ಕೂಡ BJP ಪಕ್ಷದ ನೇತಾರರ ಅಥವಾ ಘಟಾನುಘಟಿ ಕುತಂತ್ರಗಾರರು, ತಂತ್ರಗಾರರ, ರಾಜಕಾರಣದ ಮಾಂತ್ರಿಕರ ಒಂದು ನಿರ್ದೇಶನದಂತೆ ನಡೀತಾ ಇದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಅದು ಒಂದು ರೀತಿ ಜನರ ಪಾರ್ಟಿ ಅನ್ನುವಂಥದ್ದಿತ್ತು. ಅದರ ತೀರ್ಮಾನಗಳು, ಅದರ ಯೋಜನೆಗಳು ಸಾಮಾನ್ಯ ಜನರಿಗೆ ಮುಟ್ತಾ ಇದ್ವು. ಅದರಿಂದನೇ ಇನ್ಸ್ಪೈರ್ ಆಗಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಕೂಡ ಒಂದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿತ್ತು. ಮೊದಲು ಗ್ಯಾರಂಟಿ ಯೋಜನೆಗಳನ್ನು ದೇಶದಲ್ಲಿ ಕೊಟ್ಟಿದ್ದು ಆಮ್ ಆದ್ಮಿ ಪಾರ್ಟಿ. ಹಾಗಾಗಿ ಅತ್ತ ಬೇರು ಬಿಡ್ತಾ ಇರ್ತಕ್ಕಂಥ ಆಮ್ ಆದ್ಮಿ ಪಾರ್ಟಿಯನ್ನು ಒಡಿಲಿಕ್ಕೆ BJP ಈ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ, ರಾಘವ್ ಚಡ್ಡಾಗೆ ಪ್ರವೋಕ್ ಮಾಡ್ತಾ ಇದೆ, ಪ್ರೋತ್ಸಾಹ ಕೊಡ್ತಾ ಇದೆ. ರಾಘವ್ ಚಡ್ಡಾ ತಲೆ ಕೆಡಿಸ್ಬಿಟ್ಟಿದೆ. ಹಾಗಾಗಿ ಹೊಸ ಪಕ್ಷದ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ರಾಘವ್ ಚಡ್ಡಾ ಅನ್ನೋಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದರೆ ನಿಜವಾಗ್ಲೂ ರಾಘವ್ ಚಡ್ಡಾ BJPಯ ಕೈಗೊಂಬೆಯ ಅಥವಾ ಆಮ್ ಆದ್ಮಿ ಪಾರ್ಟಿಯನ್ನು ಪ್ರಶ್ನಿಸುವಂಥ ಮತ್ತು BJPಯನ್ನು ಕೂಡ ಪ್ರಶ್ನಿಸುವಂಥ ನಾಯಕರ, ನಿಜವಾಗ್ಲೂ ಯುವ ಜನತೆಯ ಒಂದು ನೇತಾರ ಆಗ್ತಾರಾ ಅಥವಾ ಇವರ ಹೊಸ ಪಕ್ಷಕ್ಕೆ ಒಂದು ಜನಬೆಂಬಲ, ಯುವ ಬೆಂಬಲ ಸಿಗುತ್ತಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಸಾಬೀತಾಗಲಿದೆ.